ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿನಿತ್ಯ ಹೊಸಲನ್ನು ತೊಳೆದು ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಪೂಜೆ ಮಾಡುವಂತಹ ಒಂದು ಪದ್ಧತಿ ಇದೆ. ಈ ರೀತಿ ಪ್ರತಿನಿತ್ಯ ತೊಳೆಯೋದ್ರಿಂದ ಹೊಸಲಿಗೆ ಯೂಸ್ ಮಾಡಿರುವಂತಹ ವುಡ್ ಆಗಲಿ ಹಾಗೆ ಆ ವುಡ್ಡಿಗೆ ಯೂಸ್ ಮಾಡಿರುವಂತಹ ಪಾಲಿಶ್ ಆಗಲಿ ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಹೊಸಲಿಗೆ ಯೂಸ್ ಮಾಡಿರುವಂತಹ ವುಡ್ ಸ್ವಲ್ಪನೂ ಹಾಳಾಗದಂತೆ ಹೇಗೆ ಇದನ್ನು ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಟೈಟಾನಿಯಂ ಗೋಲ್ಡ್ ಶೀಟ್ನಿಂದ ನೀವು ಹೊಸಲನ್ನ ಕವರ್ ಮಾಡಿಸಿದ್ರೆ ಹೊಸಲಿಗೆ ಯೂಸ್ ಮಾಡಿರುವಂತಹ ವುಡ್ ಸ್ವಲ್ಪನೂ ಹಾಳಾಗೋದಿಲ್ಲ. ಒಂದು ಟ್ರೆಡಿಷ್ನಲ್ ಲುಕ್ ಸಹ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಮೇನ್ ಡೋರ್ಗಾಗಿರ್ಬೋದು ಹಾಗೆ ಪೂಜಾ ರೂಮ್ಗಾಗಿರ್ಬೋದು, ಅಂದರೆ ನಾವು ಪೂಜಾ ರೂಮಲ್ಲಿ ಕೂಡ ಯೂಸ್ ಮಾಡಿರ್ತೀವಲ್ಲ ಹೊಸಲು, ಅದಕ್ಕೆ ಸಹ ನಾವು ಈ ರೀತಿಯಾಗಿ ಮಾಡಿಸ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೆ ಒಂದು ಒಳ್ಳೆ ಲುಕ್ ಇರುತ್ತೆ, ಟ್ರೆಡಿಷ್ನಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮನೆ ಹೊಸಲಿಗೂ ಕೂಡ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದರ ಬಗ್ಗೆ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಹಾಗೆ ಈ ಒಂದು ವಿಡಿಯೋನ ನೋಡಿ ನೀವೇನಾದರೂ ಆರ್ಡರ್ ಕೊಡ್ತಾ ಇದ್ದರೆ ರೀಸನೇಬಲ್ ರೇಟ್ನಲ್ಲಿ ಕೂಡ ಮಾಡಿಕೊಡ್ತಾರೆ. ಹಾಗೆ ಈ ಒಂದು ಟೈಟಾನಿಯಂ ಗೋಲ್ಡ್ ಶೀಟ್ ಮೇಲೆ ನೀವು ನಿಮಗೆ ಇಷ್ಟ ಆಗಿರುವಂತಹ ರಂಗೋಲಿ ಡಿಸೈನ್ನ ಕೂಡ ರೆಡಿ ಮಾಡಿಸ್ಕೊಳ್ಬೋದು. ಸೊ ನೀವು ಆರ್ಡರ್ ಕೊಡಬೇಕಾದ್ರೆ ಯಾವ ರೀತಿಯಾದ ರಂಗೋಲಿ ಬೇಕು ಹಾಗೆ ಯಾವ ರೀತಿಯಾಗಿ ಅರಿಶಿನ ಕುಂಕುಮ ಎಲ್ಲ ಡಿಸೈನ್ ಇರಬೇಕು ಲೈಕ್ ಪ್ರತಿಯೊಂದೂ ನೀವು ಇನ್ ಡೀಟೇಲ್ ಹೇಳಿದ್ರೆ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ಟೈಟಾನಿಯಂ ಗೋಲ್ಡ್ ಶೀಟ್ ಮೇಲೇ ಅರಿಶಿನ ಕುಂಕುಮ ಆಗಿರ್ಬೋದು ರಂಗೋಲಿ ಡಿಸೈನ್ ಆಗಿರ್ಬೋದು ಪ್ರತಿಯೊಂದನ್ನು ರೆಡಿ ಮಾಡಿ ಕೊಡೋದ್ರಿಂದ ಇದನ್ನೆಲ್ಲ ನೀವು ಡೈಲಿ ಇಡೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದನ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಈಸಿ. ಮಾರ್ನಿಂಗ್ ನೀವು ಒಂದ್ಸತಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು, ತುಂಬಾ ಶೈನಿಂಗ್ ಆಗಿ ಕಾಣುತ್ತೆ. ಸೊ ಹೊಸಲಿಗೆ ಯೂಸ್ ಮಾಡಿರುವಂತಹ ಈ ಒಂದು ಟೈಟಾನಿಯಂ ಗೋಲ್ಡ್ ಶೀಟ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.